ನಮಸ್ತೆ ಫ್ರೆಂಡ್ಸ್, ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆನೇ ಬಂದಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ, ಅಷ್ಟೇ ಹೆಲ್ದಿ ಕೂಡ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಮೊದಲು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಒಂದು ಸಣ್ಣ ಬೌಲಲ್ಲಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡಬೇಕಿದನ್ನು ನೋಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ಲಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಂಥರ ಪೇಸ್ಟ್ ಥರ ಬರಬೇಕು. ನೀರು ನೋಡಿಕೊಂಡು ಸೇರಿಸ್ಕೊಳ್ಳಿ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಕರೆಕ್ಟ್ ಆಗಿದೆ. ಈ ಹದಕ್ಕೆ ಕರೆಕ್ಟ್ ಬಂದರೆ ಸಾಕು. ನೋಡಿ, ಈ ರೀತಿ ಇರಬೇಕು. ಸಾಕು. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಒಂದು ಪಾತ್ರೆ ತಗೊಂಡ್ಬಿಟ್ಟು ಅದಕ್ಕೆ ನೋಡಿ, ನಾನು ಇಷ್ಟು ಬೆಲ್ಲ ಅಂದರೆ ಒಂದು ಅಚ್ಚು ಇದೆಯಲ್ವ ಅಷ್ಟು ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಬೆಲ್ಲದ ನೀರು ರೆಡಿ ಮಾಡಬೇಕು. ಸ್ವಲ್ಪ ಪಾಕ ರೆಡಿ ಮಾಡಬೇಕು. ಇದೆಲ್ಲ ಕರಗಿ ಸಿಗಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಹಾಕ್ಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿ ಇವಾಗ ರೆಡಿ ಆಗಿದೆ. ಇನ್ನು ಇದರಲ್ಲಿ ಏನಾದರೂ ಕಸ ಆ ಥರ ಏನಾದರೂ ಇದ್ದರೆ ಅಂತ ನಾನು ಇದನ್ನು ಸ್ವಲ್ಪ ಸೋಸಿ ಉಪಯೋಗಿಸ್ತಾ ಇದ್ದೀನಿ. ಆದ ಕಾರಣ ಅದನ್ನು ಒಂದು ಗ್ಲಾಸಲ್ಲಿ ಹಾಕಿಡ್ತಾ ಇದ್ದೀನಿ. ಆಮೇಲೆ ಈ ರೀತಿ ತೆಗೆದ್ಬಿಟ್ಟು ಸೋಸಿ ಉಪಯೋಗಿಸ್ಬೇಕು. ಅವಾಗ ಏನಾದರೂ ಕಸ ಇದ್ದರೆ ಹೋಗಲಿ ಅಂತ ಆ ರೀತಿ ಮಾಡ್ತಾ ಇರೋದು. ಆ ಥರ ಏನಿರಲಿಲ್ಲ ಜಾಸ್ತಿ. ಸಾಕು, ತೆಗಿತಾ ಇದ್ದೀನಿ. ನೋಡಿ, ಇವಾಗ ಬೆಲ್ಲದ ಪಾಕ ರೆಡಿ ಆಗಿದೆ. ನಮಗೆ ಈ ಹದಕ್ಕೆ ಬಂದರೆ ಸಾಕು. ಇನ್ನು ಇದಕ್ಕೆ ಅರ್ಧ ಕಪ್ಪು ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ. ಹಾಕ್ಬಿಟ್ಟು ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿನೂ ಸೇರಿಸ್ತೀನಿ ಫ್ಲೇವರಿಗೋಸ್ಕರ. ಅದು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಳ ಬಿಟ್ಟು ಬಂದರೆ ಸಾಕು. ಇನ್ನು ಇದಕ್ಕೆ ಸ್ವಲ್ಪ ನಟ್ಸ್, ಗೋಡಂಬಿ, ಬಾದಾಮಿ ಎಲ್ಲ ನಿಮ್ಗೆ ಇಷ್ಟ ಇರೋದು ಯಾವುದು ಬೇಕಿರೋ ಇದಕ್ಕೆ ಸೇರಿಸ್ಬೋದು. ಎಲ್ಲ ಕೂಡ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಇದು ಫಿಲ್ಲಿಂಗ್ಸ್ ರೆಡಿ ಆಗಿದೆ. ಇಷ್ಟ ಆದರೆ ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬಾಳೆಹಣ್ಣು. ನೇಂದ್ರ ಬಾಳೆಹಣ್ಣು ಬೇಕು. ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣಾಗಿರಬೇಕು. ಮೊದಲು ಅದನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಬೇಕು. ನಾನಿಲ್ಲಿ ಒಂದು ಬಾಳೆಹಣ್ಣಲ್ಲಿ ಮಾಡ್ತಾ ಇರೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಬೋದು. ಇನ್ನು ನೋಡಿ, ಇದರ ಮಧ್ಯಭಾಗದಿಂದ ಈ ರೀತಿ ಜಸ್ಟ್ ಚಾಕಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ. ಅಂದರೆ ಫುಲ್ ಕಟ್ ಆಗಬಾರ್ದು. ಮಧ್ಯಭಾಗದಿಂದ ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ನೋಡಿ, ಈ ರೀತಿ ಫಿಲ್ಲಿಂಗ್ಸ್ ಮಾಡೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಇದೆಯಲ್ವ ಅದನ್ನು ಫುಲ್ಲಾಗಿ ಎಷ್ಟಾಗುತ್ತೋ ಅಷ್ಟು ಇದರ ಒಳಗಡೆ ತುಂಬಿಸಬೇಕು. ಫುಲ್ಲಾಗಿ ಹಾಕ್ಕೊಳ್ಳಿ ಈ ರೀತಿ. ಎಷ್ಟಾಗುತ್ತೋ ಅಷ್ಟು ತುಂಬಿಸ್ಕೊಳ್ಳಿ. ಆವಾಗ ಖಾಲಿರುವ ಜಾಗ ಚೆನ್ನಾಗಿರಲ್ಲ. ಫುಲ್ ಫಿಲ್ಲಿಂಗ್ಸ್ ತುಂಬಿರೋ ಜಾಗ ಅಂತೂ ಸೂಪರ್ ಆಗಿರುತ್ತೆ. ಆದ ಕಾರಣ ನಿಮ್ಗೆ ಎಷ್ಟಾಗುತ್ತೋ ಆ ರೀತಿ ನೋಡಿ, ಈ ರೀತಿ ಫುಲ್ ಆಗಿಬಿಟ್ಟು ತುಂಬಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫುಲ್ಲು ತುಂಬಿಸ್ಬಿಟ್ಟಿದ್ದೀನಿ. ಇನ್ನು ಅದರ ಮೇಲ್ಗಡೆ ನಾವು ಆವಾಗ ರೆಡಿ ಮಾಡಿಟ್ಟಿರುವಂಥ ಅಕ್ಕಿ ಹಿಟ್ಟಿದೆಯಲ್ವಾ ಅದನ್ನು ಇದರ ಮೇಲ್ಗಡೆ ಹಾಕ್ಬಿಟ್ಟು ಈ ರೀತಿ ಫುಲ್ಲಾಗಿ ಕವರ್ ಮಾಡಬೇಕು. ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಫುಲ್ಲಾಗಿ ಕವರ್ ಮಾಡಿ ರೆಡಿ ಆಗಿದೆ. ಇವಾಗ ಇನ್ನು ಸ್ವಲ್ಪ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬಿಸಿ ಆದಾಗ ಅದರಲ್ಲಿ ಬಾಳೆಹಣ್ಣನ್ನು ಹಾಕ್ಬಿಟ್ಟು ಸೆಟ್ ಮಾಡಿಬಿಟ್ಟು ಎಲ್ಲ ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕಂದ್ರೆ ಈ ಬಾಳೆಹಣ್ಣು ತುಪ್ಪದಲ್ಲಿ ರೋಸ್ಟ್ ಮಾಡುವಾಗ ಒಂದು ಕಲರ್ ಸ್ವಲ್ಪ ಒಂದು ಗೋಲ್ಡನ್ ಕಲರಿಗೆ ಬರುತ್ತೆ. ಅವಾಗ ಚೆನ್ನಾಗಿರುತ್ತೆ. ಎಲ್ಲ ಬದಿ ಕೂಡ ಈ ರೀತಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನು ಹುರಿಬೇಕು ಈ ರೀತಿ ತುಪ್ಪದಲ್ಲಿ. ನೋಡಿ, ಇದಿವಾಗ ನಾನು ಮಾಡಿರುವಂಥ ಫಿಲ್ಲಿಂಗ್ಸ್ 2 ಬಾಳೆಹಣ್ಣಿಗೆ ಸಾಕಾಗುತ್ತೆ. ನಾನಿವಾಗ ಮೊದಲು ಒಂದು ಬಾಳೆಹಣ್ಣಲ್ಲಿ ರೆಡಿ ಮಾಡ್ತಾ ಇರೋದು. ಅಂದರೆ ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರೋದು. ಆರಿದ ಮೇಲೂ ಚೆನ್ನಾಗಿರುತ್ತೆ, ಆದರೆ ಬಿಸಿ ಬಿಸಿ ತಿನ್ನುವಾಗಲೇ ಸೂಪರ್ ಆಗಿರುತ್ತೆ. ಆದ ಕಾರಣ ಮೊದಲೊಂದು ರೆಡಿ ಮಾಡೋಣ ಅಂತ. ನೋಡಿ, ಸೂಪರ್ ಆಗಿರುವಂಥ ಒಂದು ಬಾಳೆಹಣ್ಣಿನ ಸ್ನ್ಯಾಕ್ ಇಲ್ಲಿ ರೆಡಿ ಆಗಿದೆ. ಸಂಜೆ ಹೊತ್ತು ಟೀ ಜೊತೆನೋ ಬೆಳಿಗ್ಗೆ ಬೇಕಿದ್ರು ತಿನ್ಬೋದು. ಮಕ್ಕಳಿಗೆ ಸಂಜೆ ಹೊತ್ತು ಸ್ಕೂಲಿಂದ ಬಂದ ಕೂಡಲೇ ಇದನ್ನು ಮಾಡಿಕೊಟ್ರಂತೂ ಹೊಟ್ಟೆನೂ ತುಂಬಿಡುತ್ತೆ. ಹೆಲ್ದಿ ಕೂಡ, ಬಾಯಿಗೂ ಒಳ್ಳೆ ರುಚಿಯಾಗಿ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಇರುತ್ತೆ. ನೋಡುವಾಗಲೇ ನಮಗೆ ಬಾಯಲ್ಲಿ ನೀರು ಬರುತ್ತೆ. ಆ ರೀತಿ ಇರುವಂಥ ಒಂದು ರೆಸಿಪಿ ನೋಡಿ. ಕಟ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ
ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.